ಹಿಂಗೆ ಬೆಂಡ್ ಆಯ್ತಿರುವಾಗ ಫುಲ್ ಬ್ಲಡ್ ಹಿಂಗೆ ನೀರ್ ತರ ಹೋಯ್ತಾ ಉಂಟು. ಈಗ ಶೇಡ್ಸ್ ಉಂಟಲ್ಲ, ಶೇಡ್ಸ್ ಕಣ್ಣೊಳಗೆ ಹೋಗ್ಬಿಟ್ಟಿರೋದು. ಅದಕ್ಕೆ ಹಂಗಾಗಿರೋದು ಅದು. ನೋಡೋರ್ ಬಗ್ಗೆ ತಲೆ ಕೆಡಿಸ್ಕೊಂಡ ಡಿಸೆಂಬರ್ ನಂಬರ್ ಬೇಕು ಅಂದ. ಡಿಸೆಂಬರ್ಗೂ ನಮಗೂ ಪರಿಚಯ ಇಲ್ಲ ಅಂತಂದಿ, ಅವನಿಗೂ ಪರಿಚಯ ಇಲ್ಲ ಅಂತಂದಿ. ಕೇಳ್ತಿಲ್ಲ ಹಂಗೂ ರಾಲೆನ್ಸ್ ನಂಬರ್, ರಾಲೆನ್ಸ್ ಫೋನ್ ಮಾಡಿ ರಾಲೆನ್ಸ್ ಇಸ್ಕೊತೀವಣ್ಣ ಕುಡಿ ಅಂದ. ಮಕ್ಕ ಹೆಂಗೈದು ಇವತ್ತು ಬೆಳಗಿನ ಜಾವ ತಿಂಡಿ, ನಿನ್ನೆ ರಾತ್ರಿದು ಚಿಕನ್ನು. ಮಹೇಶ್ವತಿ ದೇವಿ ಆಶೀರ್ವದಿಸು. ನಿಜ ಆಶೀರ್ವಾದ ಮಾಡು. ನಿಜವಾಗ್ಲೂ ಪಾಸ್ ಐತೆ ಕಣ ಹೋಗಿ ಸತಿ, ಯಾಕಂದ್ರೆ ಎಲ್ಗೂ ಹೋಗಿಲ್ಲ ತಿರ್ಗಕ್ಕ. ಮನೇಲಿದ್ದೆ ಓದಿದೆ ಅಂತ ಅನ್ಕೊಂಡಿನಿ. ಇಲ್ಲ ಮೊಬೈಲ್ ನೋಡ್ತಿದ್ಯೋ ಓದ್ತಿದ್ಯೋ ಗೊತ್ತಿಲ್ಲ, ಓದಿದೆ ಅಂತ ಅನ್ಕೊಂಡಿನಿ. ಮಹೇಶ್ವತಿ ದೇವಿ ಆಶೀರ್ವಾದ ಮಾಡಿದ್ದೆ ಅಷ್ಟೇ ಸಾಕು ಬಿಡು, ಜಾಸ್ತಿ ಮಾತಾಡ್ಬೇಡ. ಎಸ್ ಬನ್ನಿ, ಇವಾಗ ಎಕ್ಸಾಮ್ ಇದೆ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ಹೋಗಿದ್ದೀರಾ ಒಂದು ನಿಮಿಷ ಬನ್ನಿ ಗೈಸ್. ಇವತ್ತು ನೋಡಿಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಂದು 2ನೇ ಎಕ್ಸಾಮು, ಮೇನ್ ಎಕ್ಸಾಮು, ನನ್ನ ಲೈಫ್ ಚೇಂಜ್ ಮಾಡುವಂಥ ಎಕ್ಸಾಮು. ಎಲ್ರಿಗೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾಕಂದರೆ ಇದು ನನಗೆ 3rd ಇಯರು 6th ಸೆಮ್ ಎಕ್ಸಾಮು. ಇದರಲ್ಲಿ ಪಾಸ್ ಆಗಿಲ್ಲ ಅಂದರೆ ನನಗೆ ಡಿಗ್ರಿ ಸರ್ಟಿಫಿಕೇಟ್ ಬರೋಲ್ಲ, ಗ್ರ್ಯಾಜುಯೇಟ್ ಅಂತ ಅಂದ್ಬಿಟ್ಟು. ಬೇರೆ ಹಳೆವೋ ಬ್ಯಾಕವೇ, ಬಟ್ ಈ ವರ್ಷದಲ್ಲಿ ಈ ಸೆಮ್ಮಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಬನ್ನಿ ಹೋಗ. ಗಲೀಜ್ ಮುದವೆ ಗಲೀಜ್ ಮಾತಾಡ್ಕೊಂಡು ಗಲೀಜ್ ಕಟಿಂಗ್ ಮಾಡಿಸ್ಕೊಂಡು ನನ್ನ ಮಗನೇ ಮಾಡ್ತಿದ್ರು ಎಲ್ಲ. ಅದಕ್ಕೆ ನೀನು ಹೆಂಗ್ಸು ಅಂದಾರಲ್ಲ, ಹೆಂಗ್ಸ್ಕೊಳಕಳ ಇನ್ನೊಂದು ಹೆಂಗ್ಸ್ನ ಹಾಕೊಳ್ಳೋದು. ಹೆಂಗ್ಸ ನೀ ದೊಡ್ಡ ಹೆಂಗ್ಸು ಮಗನೇ ಎಲ್ಲ. ಅದಕ್ಕೆ ಸರಿ ನೀನು ಏನಕ್ಕೆ ಎಲ್ಲರೂ ಗಾಸೊನೆ ಡೂ 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 ಅಂತಾರಲ್ಲ, ಸ್ಯಾಸನೆ ಡು ಅಂತಾರಲ್ಲ ಅದಾಗ. ಸ್ಯಾಸೊನೆ ಡೂ ಯಾವ್ದಿತ್ತು? ಮಕ್ಕಳೇ ಕಾರ್ ಓಡಿಸ್ತಾವ್ರಿ ಇಲ್ಲ ಇಲ್ಲೇ ಕೊಲೆ ಮಾಡ್ಬಿಟ್ಟಿರೋ ನೀನು. ನೋಡಿ ಎಷ್ಟು ಜನ ಬಂದು ಎಷ್ಟು ಜನ ಹಿಂದಕೊಂಡವ್ರು. ಏನಕ್ಕೆ ಹೊಡಿತೀನಿ ಅಂತ ಬಂದವರೆಲ್ಲ ದಿಕ್ಕಾಪಾಲಗೊಂಡವ್ರು. ಏನಕ್ಕೆ ಹೊಡಿಯೋಕ್ಕಾಗಿದೆ ಅಂತ ನಿಂಗೆ? ಯಾರೆಲ್ಲ ಟಚ್ ಮಾಡಕತ್ತ. ಮತ್ತು ಗೈಸ್ ದಯವಿಟ್ಟು ಯಾರು ವೀಡಿಯೋ ನೋಡ್ತಿದ್ದೀರೋ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಹೈಪ್ ಅಂತ ಐತಲ್ಲ, ಹೈಪ್ ಕೊಟ್ಕೊಂಡು ನೋಡಿ ಪ್ಲೀಸ್. ಮತ್ತು ಸಬ್ಸ್ಕ್ರೈಬ್ ಯಾರು ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ವಿಡಿಯೋ ನೋಡಿ. ನಿಮ್ಮಿಂದ ನಾವು ಲವ್ ಜಾಸ್ತಿ ಗೈಸ್. ಕಾಲೇಜ್ ತಗ ಬಂದು 2 ಗಂಟೆಗೆ ಇರೋದು ಎಕ್ಸಾಮ್ ನಮಗೆ. ಇವಾಗ ಟೈಮ್ 12 ಗಂಟೆ. ನಿಜ ಅಲ್ಲೇ ಅವನೇ. ಬನ್ನಿ ನೀಟಾಗಿ ಬರೆಯವ. ಹೋದ ಸತಿ ಬರ್ತಿದ್ದು ಎಕ್ಸಾಮ್ ಒಂದು ರೇಂಜಿಗೆ ಬರ್ತಿದ್ದೆ ಅನ್ಕೊಳ್ರಿ, ಪಾಸ್ ಆಗೋ ರೇಂಜ್ಗೆ. ಈ ಸತಿ ಏನಾಯ್ತು ನೋಡ್ಬೇಕು. ಗೈಸ್ ಓದ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಲೈಬ್ರರಿಗೆ ಬಂದಿದ್ದೀವಿ. ಗೈಸ್ ಎಕ್ಸಾಮ್ಸ್ ಆರ್ ಓವರ್. ಎಲ್ಲರೂ ಎಕ್ಸಾಮ್ ಬರ್ಬಿಟ್ಟು ಆಸೆ ಬದವ್ರೆ. ನಂದು ಎಕ್ಸಾಮ್ ಮುಗೀತು. ಏನು ಸ್ಟೀವ್ ಜೋಸೆಫ್ ಅವ್ರದ್ದು ಮಾರ್ಕ್ ಆದಾಗಲೆಲ್ಲ ಚೆಂದ ಕಾಣಿಸಿದ್ದು. ಗೈಸ್ ಇವತ್ತು ಗೈಸ್ ಟುಡೇ ವ್ಲಾಗ್ ಈ ಸ್ಟಾರ್ಟೆಡ್ ಬೈ ನಿವಿ ಅವ್ರು ವ್ಲಾಗ್ ಸ್ಟಾರ್ಟ್ ಮಾಡ್ತಾರಂತೆ ಇವತ್ತು. ಕರೆಕ್ಟಾಗಿ ಮಾರ್ಕ್ ಮೂಗ್ ನಿಜ ಸ್ಟ್ರೈಟ್ ಆಗೈತೆ. ಮುಂಚೆಗಿಂತ ಇವಾಗ ಚಂದ ಉಂಟು. ಮುಂಚೆ ಸ್ವಲ್ಪ ದೊಡ್ಡದಿತ್ತು, ಇವಾಗ ಸ್ವಲ್ಪ ಸಣ್ಣದಾಗೈತೆ. ಸಣ್ಣದೇನಾಗಿಲ್ಲ, ನನ್ನ ಮುಖ ಇರೋದೇ ಸಣ್ಣ. ಸುಮ್ಮನೆ ಈಗ ಮಾರ್ಕ್ ಇರೋದ್ರಿಂದ ಅದು ಹೆಂಗ್ ಕಾಣ್ತೈತೆ ಅಂದ್ರೆ ಒಂಥರ ರೌಡಿ ಥರ. ನನಗೆ ರೌಡಿ ಏನಾಗಬೇಕು ಅಂತ ಆಸೆ ಇಲ್ಲ. ಎಂತ ನಾನೇನು ಮಾಫಿಯಾ ಮಾಡ್ಬೇಕು ಅನ್ಕೊಂಡಿದ್ದೆ. ಲಾ ಸ್ಟೂಡೆಂಟು ನೋಡಿದ್ರೆ ಕಥೆರ ಲಾ ಸ್ಟೂಡೆಂಟ್ ಆಗಿ ಆಪೋಸಿಟ್ ಲೇಯರ್ ಎದುರ್ಕಂದ್ರೆ ಏನ್ ಮಾರ್ಕ್ ಆಗೈತೆ ಅಂದ್ರೆ ಏನೋ ರೌಡಿ ಹೋಗಿ ಮುಂಚೆ ಎಲ್ಲ ರೌಡಿಸಮ್ ಇರ್ಬೋದೇನೋ ಈ ಹುಡುಗಿದು. ಸರಿ ಏನಕ್ಕೋಸ್ಕರ ಆಕ್ಸಿಡೆಂಟ್ ಆಗಿದ್ದು? ಯಾರೋ ಒಬ್ಬ ಕಮೆಂಟ್ ಅಲ್ಲಿ ನಿಮ್ದು ಅವಳಿಗೆ ತುಂಬಾ ಹಾಂಕಲ್ ಹಂಗೆ ಆಗ್ಬೇಕು ಅಂತ. ಇನ್ನೊಂದು ಕಮೆಂಟ್ ಏನು ಓದಿದ್ದು ಗೊತ್ತಾ ಮಚ್ಚಾ? ಇದು ಏನದು ನಿನ್ ಬ್ಲಾಗಲ್ಲಿ ಬಂದವ್ರಿಗೆಲ್ಲ ಆಕ್ಸಿಡೆಂಟ್ ಆಯ್ತದೆ ಅಂತಾನು ಹಾಕಿದ್ರು. ನಾನು ಅದೇ ಅನ್ಕೊಂಡಿದ್ದೆ. ಅಪ್ಪ ಜನಗೊಂದು ಆಕ್ಸಿಡೆಂಟ್ ಆಗಿತ್ತು ಗೊತ್ತಾ? ಅಪ್ಪ ಜನಗೊಂದು ಆಗಿತ್ತು. ನೆಕ್ಸ್ಟ್ ಇವ್ರಿಗೆ ಆಗೋದಲ್ಲ. ನನ್ನ ಲೈಫಲ್ಲಿ ಶರತ್ ಜೊತೆ ಫ್ರೆಂಡ್ ಆಗಿ ಆಮೇಲೆ ಇಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ನನ್ನ ಲೈಫಲ್ಲಿ ಬರ್ತಿರೋದು. ನಿಂದು ನನ್ನ ಜೊತೆ ಫ್ರೆಂಡ್ ಆಗಿ ಆದ್ಮೇಲಿಂದ ಅಡ್ವಾಂಟೇಜಸ್ ಜಾಸ್ತಿ ಆಗೈತಾ ಡಿಸ್ಅಡ್ವಾಂಟೇಜಸ್ ಅದೇ ಜಾಸ್ತಿ ಆಗೈತೆ? ಅಡ್ವಾಂಟೇಜಸ್ ಏನೂ ಇಲ್ಲ. ಅಡ್ವಾಂಟೇಜಸ್ ಏನು ಇಲ್ಲ. ಅಡ್ವಾಂಟೇಜಸ್ ಯು ಗಾಟ್ ಎ ಟ್ರೂ ಫ್ರೆಂಡ್, ದಟ್ಸ್ ದ ಅಡ್ವಾಂಟೇಜ್. ನಿಮ್ಮ ಫ್ರೆಂಡ್ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಅಷ್ಟೇ. ರೋಡಲ್ಲೆಲ್ಲ ಶರತ್ದು ಫ್ರೆಂಡ್ ಅಂತ ಕೇಳ್ತಾರೆ. ಅದು ಬಿಟ್ರೆ ವಿಡಿಯೋ ಕಮೆಂಟ್ ಅಲ್ಲಿ ಅದು ಶರತ್ ಅಂತ ಶರತ್ ಫ್ರೆಂಡ್ ಅಂತ ಬರಲ್ಲ. ಇನ್ಸ್ಟಾದಲ್ಲಿ ದೇವರಾಣಿ ಅಂತ ಬರಲ್ಲ. ದೇವರಾಣೆ ಬರುತ್ತೆ. ದೇವರಾಣಿ ಇರುತ್ತೆ.
ನನಗೆ ಸಾಕಾಯ್ತು ಆ ದೇವರನ್ನ ಹೇಳಿ ಮತ್ತೆ ಹೌ ಡಿಡ್ ಯು ಮೆಟ್ ವಿತ್ ಯುವರ್ ಆಕ್ಸಿಡೆಂಟ್ ಹಿಂಗಾಯ್ತು ಏನಿದೆ ಏನು ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ಸುಮಾರು ಜನ ನೋಡ್ಬಿಟ್ಟು ನನ್ನ ವಿಡಿಯೋದಲ್ಲಿ ಕಮೆಂಟ್ ಹಾಕ್ತಿದ್ರು. ಮತ್ತೆ ನೀನು ನೋಡಿದ್ಯಾ ಅಲ್ವಾ? ನಾನು ನೋಡಿ ಎಷ್ಟು ಜನ ದಿನ ಇದರಲ್ಲಿ ಯಾಕೆ ನೀವು ಬಗ್ಗೆ ಯಾಕೆ ಹೇಳ್ತಿಲ್ಲ? ನಾನು ಆಕ್ಸಿಡೆಂಟ್ ಆಗಿಬಿಟ್ಟು ನಾನು ಅನ್ಕೊಂಡೆ ಫಸ್ಟ್ ಬಿದ್ದೆ, ಓಕೆ ಪಟಾರ್ ಅಂತ ಬಿದ್ದೆ. ನಾನು ಅಂದ್ರೆ ನೀವು first ಸ್ಟಾರ್ಟಿಂಗ್ ಮ್ಯಾಟ್ರ್ ಕೇಳಿ, ನಾನು ಹೊಸ ಶೇಡ್ಸ್ ಬೈ ಮಾಡಿದ್ದೆ ಲೈಫಲ್ಲಿ. ಎಷ್ಟು ಸಾವಿರ ಫಸ್ಟ್ ಟೈಮ್ 1000 H&M ಇಂದ ತಕೊಂಡಿದ್ದೆ. ನಾನು ಯಾವತ್ತೂ ಸನ್ ಗ್ಲಾಸ್ ಹಾಕೊಂಡಿತ್ತಿಲ್ಲ. ಸನ್ ಗ್ಲಾಸ್ನ ನಾನು ನೈಟ್ ಹಾಕೊಂಡು ಹೋಯ್ತಿದ್ದೀನಿ ಫುಟ್ಪಾತಲ್ಲಿ ಸನ್ ಗ್ಲಾಸ್ ನೈಟ್ ಹಾಕೋ ಹೋಯ್ತಿದ್ದ. ಬಟ್ ತಪ್ಪು ನಂದೇನಿಲ್ಲ. ಅವನೇನು ನೀವು ನಡ್ಕೊ ಹೋಯ್ತಿದ್ರಿ, ಹಿಂಗೆ ತೋರಿಸಿ ಹಿಂಗೆ ನಡ್ಕೊ ಹೋಯ್ತಿದ್ರಿ ಅಂತ ಹಿಂಗೆ ಬನ್ನಿ ಓಕೆ ಈಚೆ ಬನ್ನಿ ಏನು ತೋರಿಸಿ. ನಾನು ಹಿಂಗೆ ನಡ್ಕೊಂಡು ಹೋಯ್ತಿದ್ದ. ಗೈಸ್ ಹಿಂಗೆ ನಡ್ಕೊ ಹೋಯ್ತಿದ್ರು. ನಡ್ಕೊಂಡು ಹೋಯ್ತಿದ್ದ. ಮತ್ತೆ ರಾಂಗ್ ಡೈರೆಕ್ಷನ್ ಇಂದ ಕಾರ್ ಬರ್ತಿದ್ದ. ಕಾರ್ ಅವನು ಬಂದಿದ್ದ? ಸ್ಪೀಡ್ ಹುಡುಗನ ಅಂಕಲ್ ಕಾರ್ ಅವನು? ನನಗೇನು ಗೊತ್ತು, ಅವನು ನೋಡ್ಲಿಲ್ಲ. ಬೇರೆ ಸ್ಟೇಟ್ ಅವನ. ಓಕೆ. ಮತ್ತೆ ಬೈಕ್ ಒಂದು ಸ್ಪೀಡ್ ಆಗಿ ಬಂದ. ಕಾರ್ ರಾಂಗ್ ಡೈರೆಕ್ಷನ್ ಬಂದಿದ್ದಕ್ಕೆ ಹಿಂಗೆ ಟರ್ನ್ ಹಾಕುವಾಗ ಅವನಿಗೆ ಬ್ರೇಕ್ ಸಿಕ್ಕಿಲ್ಲ. ಬೈಕ್ ಅವನಿಗೆ ಬೈಕ್ ಓಡಿಸಿದ ಹುಡುಗನ ಅಂಕಲ್ ಯಾರು? ಅವನು ಹುಡುಗ ಚಿಕ್ಕ ಹುಡುಗನ. ಓಕೆ. ಅದೇ ಚಿಕ್ಕ ಹುಡುಗ ಏನಿಲ್ಲ, ದೈತ್ಯ ಥರ ಇದ್ದಾನೆ, ಏಜ್ ಕಮ್ಮಿ. ದೈತ್ಯ ಥರ ಇದ್ದ. ನೆಕ್ಸ್ಟ್ ಏನಾಯ್ತು? ಮತ್ತೆ ಬಿದ್ದ. ನಾನು ಅನ್ಕೊಂಡೆ ಏನಾಗಿಲ್ಲ ಅಂತ. ಬಿದ್ದು ಹಿಂಗೆ ಎದ್ದು ನೋಡ್ತಿದ್ದೀನಿ, ಗ್ಲಾಸ್ ಇಲ್ಲ. ಅಂದ್ರೆ ಅವನೇ ಫಸ್ಟ್ ಗುದ್ದಿದ್ದ? ನೀನ್ ನಡ್ಕೊ ಹೋಯ್ತಿರೋ ಗುದ್ದು ಇದ್ದದ್ದ? ನಾನು ಹಿಂಗೆ ಸ್ವಲ್ಪ ಕ್ರಾಸ್ ಹಿಂದೆಯಿಂದ ಗುದ್ದಿದ್ದ? ಅಂದ್ರೆ ಫುಟ್ಪಾತ್ ಅಲ್ಲಿ ಇದ್ದಿದ್ದ ಇಲ್ಲ ರೋಡ್ ಸ್ವಲ್ಪ ಮಧ್ಯಕ್ಕೆ ಬಂದಿದ್ರೆ ಹೆಂಗೆ? ಪಬ್ಲಿಕ್ ಚಾನೆಲ್ ಅಲ್ಲಿ ಸಹ ಇಷ್ಟು ಇಂಟರ್ವ್ಯೂ ಕೇಳೋದಿಲ್ಲ. ಅಲ್ಲ ಹೆಂಗೈತಿ ಆಕ್ಸಿಡೆಂಟ್? ನಾನು ನಿನ್ ತಮ್ಮಂಗ್ ಫೋನ್ ಮಾಡಿದ್ದೀನಿ, ಜೊತೆಗೆ ನಿಮ್ಗೂ ಮೆಸೇಜ್ ಹಾಕಿದ್ದೀನಿ ಇನ್ಸ್ಟಾದಲ್ಲಿ. ಯು ಡಿಂಟ್ ರಿಪ್ಲೈ ಫಾರ್ ಅಡ್ಮಿಟ್ ಆಗಿದೆ ನಾನಾಗ ಆ ಟೈಮಲ್ಲಿ. ಆಮೇಲೆ ಏನಾಯ್ತು? ನೀವು ರೋಡಲ್ಲಿ ನಡ್ಕೊ ಹೋಯ್ತಿದ್ರಿ, ಹಿಂದೆಯಿಂದ ಯಾರೋ ಒಬ್ಬ ಬಂದು ಗುದ್ದಿ ನಾನು ಮತ್ತೆ ಬಿದ್ದೆ. ಅದು ಹೆಂಗೆ ಬಿದ್ದೆ ಅಂದ್ರೆ ಇದು ಚರಂಡಿ ಇತ್ತ, ಚರಂಡಿಯಿಂದ ಹಿಂಗೆ ಹಾಳಕ್ಕೆ ಹೋಗ್ಬಿಟ್ಟು ಬಿದ್ದುಬಿಟ್ಟು ಕುತ್ತಿಗೆ ಟಂಗಿ ಅಂತ. ಇವಾಗ ಎಕ್ಸಾಮ್ ಬರೀಬೇಕಾದ್ರೂ ಐತಿತ್ತು ಕುತ್ತಿಗೆ. ಮತ್ತೆ ಇವ್ರು ಬಂದ್ಬಿಟ್ಟು ಫಸ್ಟು ನಾನು ಎಕ್ಸಾಮ್ ಬರೀಬೇಕಾದ್ರೆ ಹಿಂಗೆ ಆಯ್ತಾ ಉಂಟು ಅಂತ ಹೇಳ್ತಿದ್ರು. ಎಕ್ಸಾಮ್ ಬರೀಬೇಕಾದ್ರೂ ಹಂಗೆ ಆಯ್ತಾ? ಹೌದಪ್ಪ ಹಂಗೆ ಆಯ್ತು. ಈಗ ಶೇಡ್ಸ್ ಉಂಟಲ್ಲ, ಶೇಡ್ಸ್ ಕಣ್ಣೊಳಗೆ ಹೋಗ್ಬಿಟ್ಟಿರೋದು. ಅದಕ್ಕೆ ಹೆಂಗ್ ಆಗಿರೋದು ಅದು? ಇದು ಇಷ್ಟು ಮಾರ್ಕ್ ಆಗಿದ್ದು ಶೇಡ್ಸ್ ಇಂದ. ಆಕ್ಸಿಡೆಂಟ್ ಆಗಿದ್ದಕ್ಕಲ್ಲ, ಶೇಡ್ಸ್ ಇಂದ ಆಗಿರೋದು. ಬರೀ ಮಕ್ಕ ಬಿಟ್ಟು ಬೇರೆ ಏನು ಏಟ್ ಆಗಿಲ್ಲ? ನೀವು ಶೇಡ್ಸ್ ಹಾಕಿಲ್ಲ ಅಂದಿದ್ರೆ ಅವತ್ತೇನು ಏಟೇ ಆಯ್ತಿರ್ಲಿಲ್ಲ. ಫಸ್ಟ್ ಟೈಮ್, ಅದು ಬೇರೆ ಜೀವನದಲ್ಲಿ ಫಸ್ಟ್ ಟೈಮ್ ಶೇಡ್ಸ್ ಹಾಕೊಂಡು ಹೋಗಿದ್ದು ನಾನು. ಜೀವನದಲ್ಲಿ ಶೇಡ್ಸ್ ಹಾಕಲ್ಲ. ಶೇಡ್ಸ್ ಕಣ್ಣೊಳಗಡೆ ಅಲ್ಲ, ಇದು ಒಳಗಡೆ ಚುಚ್ಬಿಟ್ಟಿದ್ರೇನ್ರಿ? ಕಣ್ಣು ಹೋಯ್ತಿತ್ತು, ಸ್ವಲ್ಪನೇ ಗ್ಯಾಪ್ ಇದ್ದಿದ್ದಲ್ಲ. ಕಣ್ಣೊಳಗಡದ ಈಗೆಲ್ಲ ಟೆಸ್ಟ್ ಮಾಡಿಸಿದ್ಯಾ? ಕಣ್ಣು ಗಿಣ್ಣೆಲ್ಲ ಎಲ್ಲ ಮಾಡಿಸಿದ್ಯಾ? ಕಣ್ಣೊಳಗಡೆ ಯಾವ್ದು ಗ್ಲಾಸ್ ಚೂರು ಏನು ಹೋಗಿಲ್ಲ ಸದ್ಯ. ಅದಕ್ಕೆ ತಾನೇ ಸರ್ಜರಿ ಮಾಡಿ ಹುಚ್ಚುಡ್ಗ. ಮತ್ತೆ ಮೂಗಿಗೆ ಹೋಗಿರೋದನ್ನು ಸನ್ ಗ್ಲಾಸ್ ಪ್ರಾಬ್ಲಮ್ ಏನೇನಾ? ಇದೆರಡು ನೋಡಿ, ಇಷ್ಟೇ ಕರೆಕ್ಟ್, ಇಷ್ಟೇ ಅಲ್ಲ, ಸನ್ ಗ್ಲಾಸ್ ಮಾತ್ರ ಇರೋದು. ಮಾರ್ಕ್ ಹೋಗುತ್ತಂತ ಇದು ಮತ್ತೆ ಇಲ್ಲಿ ಇದು ಮೂಗ್ ಹತ್ರ ಮತ್ತೆ ತೋರಿಸಿ ಯಾವ ತರ ಜನ ಇದು ಮಾರ್ಕ್ ಎಲ್ಲ ಹೋಗೋದಕ್ಕೆ ಇನ್ನು ಎಷ್ಟು ದಿವಸ ಬೇಕಂದ್ರೆ? ಹೋಗಲ್ಲ, ಪರ್ಮನೆಂಟ್ ಹಂಗೇನಂತ ಅದು? ಪರ್ಮನೆಂಟ್ ಆಗಿ ಸರ್ಜರಿ ಮಾಡ್ಸಿರೋದು ಏನಕ್ಕೆ? ಮತ್ತೆ ನೀವು ಸ್ಟಿಚ್ ಹಾಕ್ಸಿದೋ? ನೀವು ಗುಂಡಿ ಆಗಿತ್ತಲ್ಲ. ಗುಂಡಿ ಅಂದ್ರೆ ಆಕ್ಸಿಡೆಂಟ್ ಆಗಿ ಟೈಮಲ್ಲಿ ರೀಲ್ಸ್ ಮಾಡ್ಕೊಂಡಿರೋದು. ಖುಷಿ ಆಯ್ತು ಅಂದ್ರೆ ನಿಮ್ಮಲ್ಲಿ ಮಚ ಬಿದ್ದಾಗ ನನ್ನ ಮೂಗ್ ಸರಿ ಆಯ್ತು ಅಂದ್ಬಿಟ್ಟು ಅದ್ರಲ್ಲೂ ಪಾಸಿಟಿವಿಟಿ ಹುಡುಕಿರೋದು ನೋಡು. ಹಿಂಗಾಗಿದೆ ಅದೆಲ್ಲ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಇವರಿಂದ ಕಲಿಬೇಕು. ಮೂಗಲ್ ಕಂಟೆಂಟ್, ಕಣ್ಣಲ್ಲಿ ಕಂಟೆಂಟ್ ಮೇಲೆ ಕಂಟೆಂಟ್. ಇಷ್ಟು ದಿವಸ ಬ್ಲಾಗಲ್ಲಿ ಯಾಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಕಮೆಂಟ್ ಆಗ್ತಿದ್ರು ಗೈಸ್. ಇವಾಗ ಅದೇ ಕ್ವಶನ್ನ ನಾನು ನೀವ್ಯವ್ರಿಗೆ ಕೇಳ್ತೀನಿ, ಏನಕ್ಕೆ ಇಷ್ಟು ದಿವಸ ಬ್ಲಾಗಲ್ಲಿ ಕಂಡಿದ್ದಿಲ್ಲ ನೀವು? ಏತಕ್ಕೆ? ಏನಾಗಿತ್ತು? ನಾನು ಬೆಡ್ ರೆಸ್ಟ್ ತಗೊಂಡಿದ್ದೆ. ಅಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಅದು ಮಾತಾಡ್ತಿದ್ದೀನಿ, ಹಿಂಗೆ ನೋವಾಗುತ್ತೆ ಬ್ರೈನ್. ಬಿದ್ದಿದ್ದು ನಿಮ್ಮ ತಲೆಗೂ ಏಟಾಗಿತ್ತಾ? ಅದು ತಲೆಗೇನು ಏಟಾಗಿಲ್ಲ, ಬಟ್ ನೋವಾಯ್ತು ಅಂತ. ಕುತ್ತಿಗೆ ಏಟಾಗೈತಾ? ಕುತ್ತಿಗೆ ಯಾವುದಕ್ಕೂ ಏಟಾಗಿಲ್ಲ, ಬಟ್ ನೋವಾಯ್ತು ಉಂಟು ಅಷ್ಟೇ. ಅರ್ಥ ಆಯ್ತು ಉಂಟಾ? ಏಟಾಗ್ತೆ ನೋವಾಗ್ತಾ ಉಂಟಾ? ಏಟ್ ಅಂದ್ರೆ ಡ್ಯಾಮೇಜ್, ಯಾವುದೇ ಥರ ಡ್ಯಾಮೇಜ್ ಇಲ್ಲ. ಏಟು ಅಂದ್ರೆ ಡ್ಯಾಮೇಜ್ ತಾನೇ. ಡ್ಯಾಮೇಜ್ ಏನಾಗಿಲ್ಲ, ಬರೀ ನೋವು ಆಯ್ತಿದೆ, ಪೇನ್ ಆಯ್ತಿದೆ ಅಷ್ಟೇ. ಉಳುಕಿತ ಕತ್ತೇನಾದ್ರು? ಹಂಗೆ ಉಳುಕಿತ ಕಾಣುತ್ತೆ. ನಾನು ಹಿಂಗೆ ಚರಂಡಿ ಹಿಂಗೆ ಹಾಡ್ಬಿಟ್ಟು, ಅದು ಒಂದು ಮಣ್ಣು ಗುಡ್ಡೆ ಇರುತ್ತೆ ನೋಡಿ, ಅದ್ರ ಮೇಲೆ ಹಾಸ್ಪಿಟ್ಲಿಗೆ ಯಾರು ಸೇರಿಸಿದ್ದು? ಹಾಸ್ಪಿಟ್ಲಿಗೆ ಕ್ರೇಜ್ ಇತ್ತು ಹಾಸ್ಪಿಟಲ್ ಸಿನ್ಕೇಳಿ. ನಾನು ಹಿಂಗೆ ಬೆಂಡ್ ಆಯ್ತಿರುವಾಗ ಫುಲ್ ಬ್ಲಡ್ ಹಿಂಗೆ ನೀರ್ ತರ ಹೋಯ್ತಾ ಉಂಟು. ಯಾರೋ ಬಂದ್ಬಿಟ್ಟು ಅವಳು ಯೂಟ್ಯೂಬರ್ ಬ್ರೋ,
ನೋಡಿದ್ದೀನಿ ಒಳ್ಳೆ ವ್ಲಾಗ್ಸ್ ಅಲ್ಲಿ ಯೂಟ್ಯೂಬರ್ ಬ್ರೋ ಅಂತ. ಇಟ್ ಈಸ್ ನಾಟ್ ಅ ರೈಟ್ ಟೈಮ್ ಟು ನೋಡ್ಬಿಟ್ಟು ರೆಕಗ್ನೈಸ್ ಮಾಡೋದು. ರೈಟ್ ಟೈಮ್ ಅಲ್ಲ. ತಗೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂದರೆ ನಾನು ಒಳ್ಳೆ ರೀಲ್ಸ್ ಎಲ್ಲ ನೋಡ್ತಿರ್ತೀನಿ ಸೈಡಲ್ಲಿ. ನನಗೆ ಕೇಳಿಸ್ತಾ ಉಂಟು ಮಾತಾಡ್ತಿರೋದನ್ನ, ಬಟ್ ಕಾಣಿಸ್ತಿಲ್ಲ ಯಾರು ಮಾತಾಡ್ತಿರೋದು ಅಂತ. ಕೇಳಿಸ್ತಾ ಉಂಟು. ನಾನು ರೀಲ್ಸ್ ಎಲ್ಲ ನೋಡ್ತಿರ್ತೀನಿ. ಆಮೇಲೆ ಆ ಹುಡುಗಂಗೆ ಏನಾಯ್ತು? ನಿನ್ನ ಗುದ್ದಿಸ್ತವನು? ನಾನೇನು ಕೇಳಬೇಕಂದ್ರೆ ಅವನಿಗೆ ಸಿವಿಯರ್ ಡ್ಯಾಮೇಜ್ ಆಯಿತು. ಓಕೆ. ಅದಕ್ಕಿಂತ ಜಾಸ್ತಿ ಅವನೇ ಡ್ಯಾಮೇಜ್ ಆಯಿತು. ಹಾಸ್ಪಿಟ್ಲ್ ಎಕ್ಸ್ಪೆನ್ಸ್ ಎಲ್ಲ ಎಷ್ಟಾಯ್ತು ನಿಮ್ಮದೇ ಎಲ್ಲ? ಎಷ್ಟಾಯಿತು? 1 ಲ್ಯಾಕ್? ಹಂಗೆ ಅನ್ಕೊಳ್ಳಿ. ನಾನು ಕ್ಯಾಮರಾ ತಗೊಳ್ಳೋ ಅಂತ ಅಂದ್ಕೊಂಡಿದ್ದೆ. ಅದೇ ದುಡ್ಡಲ್ಲಿ ಹಾಸ್ಪಿಟ್ಲ್ ಹಾಕಿದ್ರು. ಅದು ಇನ್ಶೂರೆನ್ಸ್ ಏನು ಕ್ಲೈಮ್ ಆಗಲಿಲ್ಲ? ಯಾರ್ದು ಇನ್ಸೂರೆನ್ಸ್? ಬೈಕ್ ಒಂದು ಬೈಕ್ ಒಂದು ಆಗುತ್ತೆ. ನಾನು ಕೇಳಬೇಕು. ಮತ್ತೆ ಅವ್ನು ಇನ್ನೂ ಸರಿಯಾಗಿಲ್ಲ. ಕೇಳ್ರಿ, ಅದು 1 ಲಕ್ಷ ವಾಪಸ್ ಕೊಟ್ಟಿಲ್ಲ. ಅವ್ನು ಸರಿ ಆದ್ಮೇಲೆ ಕೇಳುವ ಅಂತನಾ? ಕೇಳುವ ಅಂತ ನಾನು ಬೇಡ ಅಂತ ಅನ್ಕೊಂಡಿದ್ದೀನಿ. ಇನ್ಶೂರೆನ್ಸ್ ದುಡ್ಡು ಅವನು ಕೊಡಲ್ಲ, ಕಂಪ್ನಿಯವ್ರು ಕೊಡ್ತಾರೆ. ಇನ್ಶೂರೆನ್ಸ್ ಮಾಡಿಲ್ಲ ಅಂತ ನೀವು ನಾನು ಹೆಂಗೆ ಕೇಳೋದು? ಅದೇ ಅವನ ಮೇಲೆ ಎಫೆಕ್ಟ್ ಆಯ್ತದೆ. FIR ಹಾಕ್ಬೇಕು ನೀನು. ಲಾಸ್ಟ್ ಸ್ಟೂಡೆಂಟ್ ಆಗ್ಬಿಟ್ಟು ಗ್ರೇಟ್ ಸ್ಟೂಡೆಂಟ್. ಹ್ಯೂಮ್ಯಾನಿಟಿಸ್ಟ್ ಇಲ್ಲ ಅವಲ್ಲ. ಅಲ್ಲ ಇವ್ ಮಚ್ಚ. ನನಗೆ ಮಾತ್ರ ಹ್ಯೂಮ್ಯಾನಿಟಿ ಆಗಲಿಲ್ಲ, ಬೇರೆ ಎಲ್ಲರಿಗೂ ಉಂಟು. ಗೈಸ್ ವಿಜಿ ಏನು ಮಾಡ್ತಿದ್ದೇನೋ ಕಾಣೆ ಮಚ್ಚ. ತೆಗಿಲ ತೆಗಿಬೋದವೆ. ಅದಕ್ಕೆ ಲೂಜು, ಅದಕ್ಕೆ ಬಿರ್ಗ್ ನನ್ನ ಮಗನೇ. ನನ್ನ ಮಗನೇ ಮನ್ಗಿದ್ದೀಕಲ್ಲ ನಾನು. ಅನ್ಲಕ್ ಗೊತ್ತಿಲ್ಲ. ಆಯ್ತು ಚಿನ್ನು, ಚೆನ್ನಾಗಿದ್ಯಾ? ಹೆಂಗಿತ್ತು? ಮನೆಗಿದ್ಯಾ? ನನ್ನ ಮಗನೇ ಇರು. ಕಷ್ಟ ಯಾಕೆ ಹೇಳ್ದೆ? ದೇವ್ರಿಗೂ ಬೇಡ ನನ್ನ ಕಷ್ಟ. ಯಾಕೆ ಏನಾಯ್ತು? ಕುಂತಿರೋ ಜಾಗದಲ್ಲಿ ಎಷ್ಟು ಅವರ್ ಕೂತ್ಕೊಂಡೇ ಇಲ್ಲ. ಲವ್ ಯು ಮಚ್ಚ. ಗೈಸ್ 2 ಗಂಟೆಗೆ ಹೋಗಿದ್ದು, ನಾನು 5 ಗಂಟೆಗೆ ಬಂದೆ. ಲವ್ ಯು ಮಚ್ಚ. ಸಾರಿ ಮಚ್ಚ, ಬೇಸರ ಮಾಡಿ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಮಚ್ಚ. ಮಚ್ಚ ಇಲ್ಲ ಅಲ್ಲ, ನಾನು ಇವತ್ತು ಒಂದೇ ದಿವಸ ತಾನೇ ಹಿಂಗೆ ಮಾಡಿದ್ದೆ. ಎಲ್ಲ ದಿವಸ ಹಿಂಗೆ ಮಾಡೋಣ ಗೊತ್ತು ಮಚ್ಚಿ. ಲವ್ ಯು ಮಚ್ಚಿ. ಸಾರಿ ಮಚ್ಚಿ, ಬೇಜಾರಾಗಿದ್ರೆ. ಓಕೆ ಮಚ್ಚಿ. ಚೆನ್ನಾಗಿದ್ದೀರಾ? ಆರಾಮ, ಸೂಪರ್ ಆಗಿದ್ದೀನಿ. ಹೆಂಗ್ ಬರ್ದೆ ಮಚ್ಚ ಎಕ್ಸಾಮು? ಫೇಲ್ ಮಚ್ಚ. ನಾನು ನಂಬಲ್ಲ ಬಿಡು ಮಚ್ಚ. ನೀ ಹೆಂಗ್ ಬರ್ದಿದ್ದ ದರ್ಶು? ಚೆನ್ನಾಗಿ ಬರ್ದ? ಪಾಸ್ ಆಯ್ತಾ? ಫುಲ್ 5 ಗಂಟೆ ಬರ್ದೆ ಮಚ್ಚ ನೀನು? ಮೀನ್ಸ್ ನಾನು ಇವತ್ತು 5 ಗಂಟೆ ಬರೋದು. ನನ್ನ ಎಕ್ಸಾಮ್ ನಾನು ಹೆಂಗೆ ಬರ್ದಿ ಅಂದರೆ, ಒಂದು 16 ಮಾರ್ಕ್ಸ್ಗೇನೋ ಅಟೆಂಡ್ ಮಾಡಲಿಲ್ಲ. ಬಿಟ್ರೆ ಇನ್ನು ಮಿಕ್ಕಿದ್ದು 80 ಮಾರ್ಕ್ಸಲ್ಲಿ 16 ಮಾರ್ಕ್ಸ್ಗೆ ಅಟೆಂಡ್ ಮಾಡಲಿಲ್ಲ. ಇನ್ನು ಮಿಕ್ಕಿದ್ದು ಎಲ್ಲ ಮಾರ್ಕ್ಸ್ಗೂ ಅಟೆಂಡ್ ಮಾಡಿದೆ. ನೋಡವ ಏನಾಯ್ತದೆ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ 32 ಕೊಟ್ಟು ಪಾಸ್ ಆಗ್ಬಿಟ್ರೆ ಸಾಕು. ಅದಕ್ಕೂ ಮೇಲೆ ನಾನು ಕೇಳೋಕ್ಕೆ ಹೋಗಲ್ಲ. ದೇವ್ರ ಹತ್ರ ಅದೇ ಕೇಳ್ಕೊಳ್ಳೋದು. ಇಸ್ರಾರ್ ಎಲ್ಲಿಗೆ ಡ್ರಾಪ್ ಹಾಕ್ಬೇಕು ಮಚ್ಚ ನೀನು? ಎಲ್ಲಿ ಮದರು ಡ್ರಾಫ್ ಡ್ರಾಫ್ ಕಾರಲ್ಲೇ ಕೊಳಿಬೇಕು ಇವತ್ತು. ನೀ ಕೊಳ್ದಲ್ಲ ಬಿಟ್ಟು ಎಲ್ಲರೂ ಕೊಳಿಸ್ಬೇಕಂತಾನ. ಸರಿ ಇದಾಕ್ಲ ಅದು ಊಟ ಮಾಡಿಲ್ಲ. ಯಾವ್ದು ಊಟ ಮಾಡ್ಬೇಕು ತಾನೆ? ಯಾವ್ದೋ ಜಾಂಡ್. ಯಾವ್ದು ಜಾಂಡ್ ಯಾವ್ದಾವ್ದು ನಿಂಗೆ? ಅದು ಹಾಕೊಂಡ್ರೆ ಯಾವ್ದಾದ್ರು ನೇಮ್ ಅಂತ ಇಸ್ರಾರು ಮಾತಿದ್ರೆ ಜಾಂಡ್ ಅಂತಾನೆ. ವಿಜಯ ಹೋಗಿ ಹಿಡ್ಕೊಬಿಟ್ಟ. 15 ಹೇಗಿಸ್ತು ಜಾಂಡಿಸ್ರಾರು ಇನ್ನು ನಾಳೆಯಿಂದ ಇವತ್ತಿಂದ ನಿಮ್ ಜಾಂಡಿಸ್ರು ಅಂತ ಅಂತದಲ್ಲ. ಜಾಂಡ್ ಹೆಸರು ಗೈಸ್ ನಮ್ಮ ಇಸ್ರಾರು ಹೋಯ್ತವನೆ. ಬೈ ಬೈ ಮಚ್ಚ. ಬೈ ಬೈ ಜಾಂಡ್. ಜಾಂಡ್ ಬೈ ಬೈ ಉಸರ್ ಜಾಂಡ್. KR ನಗರ ಬಸ್ ಹತ್ತು ಚಾಮರಾಜನಗರ ಕಿಳಿ. ಚಾಮರಾಜನಗರ ಮತ್ತೆ ಎರಡು ತಳಿ ಏನ್ ಕಡಿಯಲ್ಲ ನೀನು. KR ನಗರ ಮತ್ತೆ ಚಾಮರಾಜನಗರ ಕೊಡ್ತಿ. ಅದಕ್ಕೆ ನಿನ್ಗೆ ಓಕೆ ಜಾಂಡ್ ಉಸಾರು ಜಾಂಡ್ ಉಸಾರು ಜಾಂಡ್ ಉಸಾರು ಮಾನ ಮರ್ಯಾದೆಯಿಂದ ಮಾತಾಡ. ನೋಡ್ಲಿ ಬಿಡು ಜಾಂಡ್. ಏನೋ ನೋಡೋರ್ ಬಗ್ಗೆ ತಲೆ ಕೆಡ್ಸ್ಕೊಬಿಡ ಜಾಂಡ್ ನೀನು. ಓಕೆ ಬಗ್ಗೆ ತಲೆ ಕೆಡ್ಸ್ಕೊ ಜಾಂಡು. ಸರಿ ಬಿಡಪ್ಪ. ಆಯ್ತು ಹೋಗ ಜಾಂಡು. ಗೈಸ್ ಬೆಳಗ್ಗೆ ತಿಂದಿದ್ದು ಅಷ್ಟೇ. ಸ್ವಲ್ಪ ಊಟ ಮಾಡ್ಕೊಂಡು ಇಸ್ರಾರು ಅವ್ರ ಅಕ್ಕನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಂತೆ. ಅಲ್ಲಿ ಇಸ್ರಾರನ್ನ ಅವ್ರ ಅಕ್ಕ ಅವ್ರ ಆಸ್ಪತ್ರೆಗೆ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನು ಈಜಿನ ಊಟ ತಿನ್ಕೊಂಡು ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾವೆ. ಏನಕ್ಕಂದ್ರೆ ತೆಂಗಿನಕಾಯಿ ಖಾಲಿ ಆಗ್ಬಿಟ್ಟವೆ ನಮ್ಮ ಮುಟ್ಲೆ. ಅದಕ್ಕೋಸ್ಕರ ಈಸ್ಕೊಬರಕ್ಕೆ ಅಂದ್ಬಿಟ್ಟು ಗೈಸ್ ಬಂದು ನಮ್ಮ ಅಜ್ಜಿ ಮನೆಗೆ ತಾತ ಗೂಳಿ ಹೊರಟಿಗೆ ಹೋಗೋನು. ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಟ್ಟದ. ಅದಕ್ಕೋಸ್ಕರ ಹೋಗಿರೋ ನೆಕ್ಸ್ಟ್ ಟೈಮ್ ಹೋಗೋದ ಅಂತ ಅಂದ್ಬಿಟ್ಟು ತಾತ ಕಳ್ಳ ಬಂದಿ ನಮ್ಮ ಒಟ್ಟಿಗೆ. ಕಳ್ಳನ ಮಗನು ಎಲ್ಲಂದ್ರ ಯಾರು ಇಲ್ಲ ಕಣ್ ನಡೀತಾ. ನಮ್ಸೇನ್ ಸಮಾಚಾರ? ಡಂಗಿ ಕಳ್ಳ ಹೋದಂಗೆ ಐತವನಮ್ಮ. 9 ಗಂಟೆ ಕಾಲೇಜ್ ಮಾಡ್ತಿದ್ಯಪ್ಪ. ನಿನ್ನ ಕಾಂಪಿಟೇಷನ್ ಕೊಡ್ತವನೆ ಕಳ್ಳ ಹೋದಂಗೆ. ಅಕ್ಕ ಎಡವಟ್ಟ ಆಯ್ತು. ಏನಮ್ಮಿ ಯಾಕಮ್ಮಿ ಮುಖ ಮುಚ್ಕೊಂಡಿದ್ಯಾ? ಯಾಕೆ ಮುಖ ಮುಚ್ಕೊಂಡಿದ್ಯಾ? ಮಾತಾಡ್ಸ್ಬಾರ್ದ? ಯಾಕಮ್ಮಿ? ಎಲ್ಲ ಮಾತಾಡ್ಬೇಡಿ, ಸೈಲೆಂಟ್ ಆಗಿ ಇದ್ಬಿಡಿ ಅಂತ ಹೇಳುದು. ನಾವು ಮಾತಾಡ್ಬಿಟ್ರೆ ಅಯ್ಯೋ ಕುರ್ಗಿ ನಿನ್ನೆ ಮದುವೆ ಆಯ್ತು. ನಿನ್ನ ಈ ಕ್ಯೂಟ್ನೆಸ್ಗೆ ಅದೇ ಮದುವೆ ಆಗಲ್ಲ. ಯಾಕಾಗಲ್ಲ? ಆಗಮ್ಮಿ ಆಗು. ಚೆನ್ನಾಗಿಲ್ವಾ? ನನಗೆ ಅಂದ ಇಲ್ವಾ? ಚಂದ ಇಲ್ವಾ? ಖಡಕ್ ಆಗಿಲ್ವಾ? ಕದರ್ ಆಗಿಲ್ವಾ? ಏನಕ್ಕಾಗಲ್ಲ? ನಾನು ಏನಕ್ಕೆ ಹೇಳಮ್ಮಿ ಆಗಲ್ಲ?
ಯಾರು ಲವ್ ಮಾಡ್ತಿದ್ದೀವಿ ಕರ್ಗಿ ಲವ್ ಮಾಡ್ತಿದ್ಯಾ ಅಲ್ಲಿ ಬಾವಿ ಪತ್ನಿ ಹಿಂಗೆಲ್ಲ ಹೊಡಿತಾರ ಬಾವಿ ಪತಿಗೆ ಅಲ್ಲಿ ಸಹಿಸಾಕ್ತೀನಿ ಇಲ್ಲ ನೀನು ಯಾವ ಮದುವೆನೂ ಆಗಲ್ಲ ನೀನು ನೀನು ನನಗೆ ಸಿಗದೆ ಇರೋ ನೀನು ಯಾರಿಗೂ ಸಿಗ್ಬಾರ್ದು ಅವ್ನು ತಿಂತಾನೆ ತಿನ್ಸಿದ್ರೆ ಇಲ್ಲ ತಿನ್ಕ ಒಂಚೂರು ಬೇಡ ನನ್ನ ಅಟ್ಲು ಹೋಗಿ ಊಟ ಮಾಡೋಣ ನಂಗೆ ಬಿತ್ಕೊತಾರಲ್ಲ ನನಗೂ ತಿನ್ಕೊ ಬಂದಿ ಒಂಚೂರು ಬೇಡ ಕಾಯಿ ಕೊಡ್ರಿ ಒಯ್ತೀನಿ ನಮ್ಮ ಅವ್ವ ಉಗಿತಾಳೆ ಇಲ್ಲ ಅಂದ್ರೆ ನಿಮ್ಮ ಅಕ್ಕ ಬರೀ ಬೈಯೋದೆ ಕಣ್ಮ ನಿಮ್ಮ ಅವನಂಗೆ ನಿನ್ ಬುದ್ಧಿಯ ಬಂದಿರೋದು ಕಳವದ ಏನು ಬಿಡ್ತಿದ್ಯಾ ಕಳ್ಳವ್ದ ಅವಳ್ದ ಕೂಡ ನಾನು ಬಿಟ್ಕೊಡ್ತೀನಿ ಹಿಂಗ ಬಿಟ್ಕೊಡ್ತೆ ಇರು ಸುಮ್ಮನೆ ಬಿಟ್ಕೊಡ್ತೀನಿ ಇರ್ಲ ಬುದು ಬುದು ಆಯ್ತು ಹಸಿರೇ ಉಸಿರು ಏನ್ ಟೈಟ್ಲಾ ಸಂಗು ಹೊಡೆ ಮಾಡಿಟ್ಟು ತಗಮಿ ಇಬ್ರು 25 ತಗೊಳ್ಳಿ ಇಲ್ಲಿ ಸಂಗು ನಮ್ಮ ಅಜ್ಜಿ ಬೇಡ ಮಾವ ಹುಷಾರಾಗಿಲ್ಲ ಏನಾಗಿಲ್ಲ ಮೋರಿಗಳು ಬೀಳ್ಲಿಲ್ಲ ಸ್ಕಿಪ್ ಆಗಿದ್ದ ಕಲ್ಲು ಮುರಿದೈತ ಅದು ಸೈಡ್ ಹಾಕ್ಬಿಡ್ದಲ್ಲಿ ಕಾಲ ಬತ್ತಿಂಗಣ ಗೈಸ್ ಕಾಯೆಲ್ಲ ಪ್ಯಾಕ್ ಮಾಡ್ಕೊಂಡಾಯ್ತು ಹೊಟ್ಟೆ ಹೋಗೊಂಬನ್ನಿ ಇವಾಗ ಗೈಸ್ ನಮ್ಮ ಅಣ್ಣನ ಕಾರ್ ಇಲ್ಲೇ ಸ್ಟಾಪ್ ಆಗ್ಬಿಟ್ಟಿತ್ತು ಅದಕ್ಕೆ ನಮ್ಮ ಕರಿಯನು ಇಲ್ಲ ಸ್ಟಾಪು ಬ್ರೋ ಏನ್ ಗುರು ಅಪ್ಪ ಮಕ್ಳು ಇಬ್ರು ಬಾರಿಸ್ತಿದಾರಿ ನೋಡಿ ಹಿಂಗ್ ಬಾರಿಸ್ತದ ಇಬ್ರು ಬಾ ಗುರು ಯಾರೋ ಒಬ್ಬ ಫೋನ್ ಮಾಡ್ತಾ ನಂಬರ್ ಕಳಿಸ್ತೇವೆ ನನಗ ಹಂಗ ಎತ್ತೆಲ್ಲ ತಿರ್ಗಿ ಎತ್ತೆಲ್ಲ ಅಂತ ಫೋನ್ ಮಾಡ್ತಾನೆ ನನಗೆ ಸಿಟ್ಟೆತ್ತದು ನನ್ನ ನಂಬರ್ ಕೊಟ್ಟಿದ್ರಿಯಾ ಅದೇನೋ ಎಮರ್ಜೆನ್ಸಿ 10 ಲಕ್ಷ ಹಾಕಬಿಟ್ಟದೆ 10 ಲಕ್ಷ ಹಾಕು ಜಿದ್ದಿ ಎಸ್ಎಂಆರ್ ನಂಬರ್ ಬೇಕು ಅಂದ ಎಸ್ಎಂಆರ್ಗೂ ನಮಗೂ ಪರಿಚಯ ಇಲ್ಲ ಅಂತಂದಿ ಅವನಿಗೂ ಪರಿಚಯ ಇಲ್ಲ ಅಂತಂದಿ ಕೇಳ್ತೇಳ ಹಂಗೂ ರಾಲೆನ್ಸ್ ನಂಬರ್ ರಾಲೆನ್ಸ್ ಫೋನ್ ಮಾಡಿ ರಾಲೆನ್ಸ್ ಇಸ್ಕೊತೀವನ ಕುಡಿ ಅಂದ ತಲೆ ತಿಂತದ ಅಂದ್ಬಿಟ್ಟು ನಿನ್ ನಂಬರ್ ಕಳಿಸ್ತೀವಿ ಓಲೆ ತೆಗಿ ಅಂತ ಅದ್ರಲ್ಲಿ ಬೇರೆ ತಿರಕ ಮಾಡ್ತಾವನ ಅವನ್ ಹೊಸ ಅವ್ರ ಫೋನ್ ಎತ್ತಾರ ಪರ್ಸನಲ್ ನಂಬರ್ ಕುಡಿ ಅಂತ ಎತ್ನ ಇಲ್ಲ ನಾನೇ ತಗೊಂಬಂದೆ ನನ್ನ ಮುಡಗದಿ ಫೋನ್ ನಮ್ ದೊಡ್ಡಪ್ಪ ಗತ್ತುಲಿ ಹೆಂಗ್ರು ಸಂವತ್ಸರ ಗುರು ಅನ್ನ ಉಂಡಾಯ್ತು ಗುರು ನಮ್ದು ಆಲ್ರೆಡಿ ಒಳ್ಳೆ ಚಿಕನ್ ಮಟನ್ ಶಾಂತಿ ದೊಡ್ಡ ಇದೆ ಏ ಇಲ್ಲ ಇವರು ಎಲ್ಲ ನಮೇನ್ ಗೊತ್ತಿಲ್ಲ ಎಲ್ಲಿ ಗುರು ಚಿಕನ್ ಮಟನ್ ಎಲ್ಲಿ ತಿನ್ನಿ ಹೋಟ್ಲಲ್ಲಿ ತಿನ್ಕ ಬಂದಿದ್ದು ನಾನು ಅಲ್ಲೇ ಮಾದೇವ ಕಣ್ಯಾಕೆ ಯಾವ ಮಾದೇವನೂ ಇಲ್ಲ ಗುರು ಅವ್ರು ಹೊಟ್ಟವ್ರೆ ಕಣ್ಯಾಕ ಗುರು ಹಂಗಾಗಿದ್ದು ಕೆಂಪು ಕೆಂಪಿಗೆ ಬಿದ್ದುಬಿಡ್ತು ಖಾರ ಖಾರ ಈಚೋರಿ ಕಣ್ಣು ಕೆಂಪು ಯಾಕಣ್ಣ ನೆಗಿತಿದ್ಯಾ ಯಾರು ಲಾಫಿಂಗ್ ನಾವು ಗಾಡಿ ದೊಡ್ಡ ಹೊಡೆದ್ಗಿಡ್ದು ಬಿಡ್ತ ಗುರು ನಿನ್ನ ಮುಟ್ಟಕ್ಕಾಗಲ್ಲ ಯಾರ ದರ್ಶನ್ಗರ ಅವಡೇ ಇವತ್ತು ಎಕ್ಸಾಮ್ ಇತ್ತು ಕಣಪ್ಪ ನಂಗೆ ಬರ್ದಿಯ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಕಣಪ್ಪ ಚೆನ್ನಾಗಿ ಬರ್ತಾನೆ ಏನಾಗ್ಬೋದಪ್ಪ ನಾನು ನಿನ್ ಪ್ರಕಾರ ಏನಾಗ್ಬೋದು ಬರ್ದಿರೋನು ಗೊತ್ತಲ್ಲ ನನಗೆ ನಿನ್ ಪ್ರಕಾರ ಅಂದ್ರೆ ನಿನ್ನ ಮಗನ ಮೇಲೆ ಎಷ್ಟು ನಂಬಿಕೆ ಆಯ್ತಾ ನಿಂಗೆ ಸೌಂಡ್ ಯಾಕಪ್ಪ ಮಳಗಿಸ್ತೀಯ ಕಣಪ್ಪ ಮನೆಯ ನಾನೇನೋ ಮಳಗಿಸ್ತಾ ಇಲ್ಲ ಅಲ್ಲ ಹೇಳಪ್ಪ ಪಾಸ್ ಅದಾನ ಫೇಲ್ ಅದಾನ ನಿನ್ ಮೇಲೆ ನಿಮ್ಗೇನೆ ಎಲ್ಲ ಎಜುಕೇಶನ್ ಅಲ್ಲಿ ಕಣಪ್ಪ ಈಗ ಡ್ಯಾಡಿ ಸತ್ಯ ಹೇಳ್ತಾ ಇರೋದು ಯು ಆರ್ ರಾಂಗ್ ಡ್ಯಾಡಿ ನಮ್ಮ ಮಾಮ್ ಇಸ್ ರೈಟ್ ಡ್ಯಾಡಿ ಮಾಮ್ ವಾಟ್ ಅಬೌಟ್ ಯು ಮಾಮ್ ಪಾಸ್ ಆಯ್ತಿದೆ ಪಕ್ಕಾನಾ ಚಿನ್ನು ನಿನಗೋಸ್ಕರನೇ ಪಾಸ್ ಆಯ್ತೀನಿ ಚಿನ್ನು ಬರೀ 16 ಮಾರ್ಕ್ಸ್ ಬಿಟ್ಟು ಇನ್ನು ಮಿಕ್ಕಿದ ಮಾರ್ಕ್ಸ್ ಎಲ್ಲ ಬರ್ತಾನೆ 80 ಮಾರ್ಕ್ಸ್ ಅಲ್ಲಿ ಈ ಸತ್ ಪಾಸ್ ಆಯ್ತಿದೆ ಅಂತ ಆದ್ರೆ ಓದ್ತಿದ್ದೀರ ಎಲ್ಗೂ ತಿರ್ಗಕ್ ಹೋಗಿರ್ಬೇಡ ಪಾಸ್ ಆಯ್ತೆ ನಾನು ಒಂದು ನಂಬಿಕೆ ಪರೀಕ್ಷೆ ದಿನ ತಿರುಗ್ತಿದೆ ಈ ಸತ್ ಎಲ್ಗೂ ಹೋಗಿರ್ಬೇಡ ಅದೇ ನಂಬಿಕೆ ಅದ ಚಾಲೆಂಜ್ ಹಾಕೊಂಡಿರೋ ನಮ್ಮ ಸೆಲ್ಫ್ ಚಾಲೆಂಜು ನಾಳೆಯಿಂದ ಜಿಮ್ಗೂ ಇದ್ದೀನಿ ಊಟ ಮಾಡ ನಂಗೆ ಅಲ್ಲಿ ತಿನ್ಕ ಬಂದು 6 ಗಂಟೆ ಮೇಲೆ ಊಟ ಮಾಡಿದ್ದು ತಿಂದಾಯ್ತು ಊಟದ ಬೆಸ್ಟ್ ತರಕಾರಿ ನಿಲ್ಸೋಣ ಎಲ್ಲಿಗೆ ಹೋಯ್ತಿದ್ಯಾ ಇರೋಣ ಎಲ್ಲ ಹೋಯ್ತಿದ್ಯಾ ಇರೋಣ ನಾನು ಬರ್ತೀನಿ ಮ್ಯಾಮ್ ಓದ್ಸಕ್ಕೆ ಕೊಡಕ್ಕೆ ಹೋಯ್ತಿದ್ಯಾ ಇವತ್ತು ನಾನು ಎಕ್ಸಾಮ್ ಬರ್ದಿ ಹೆಂಗೆ ಬರ್ದಿರ್ಬೋದು ಪಾಸ್ ಆಗಿದ್ದೀನ ಫೇಲ್ ಆಗ್ತೀನಿ ಹೇಳು ನಮ್ಮ ಅಪ್ಪನೂ ಪಾಸ್ ಆಗಲ್ಲ ಕಣ್ಣ ವಿಜಯ್ ನಮ್ಮ ಅಣ್ಣ ಬಾರ್ಗಿ ಎಗರಾಡ್ತಂಗಳ ಬೆಲ್ಟ ಹೊಡಿಲ್ಲ ರಗ್ಗುಡಿಲ್ಲ ಹೊಡಿಲ್ಲ ಹಬ್ಬ ಅಲು ತಟ್ಟಿ ನೀನೆ ತಳ ತಿರ್ಸನಂತಲ್ಲ 2 kg ಅನ್ನ ಉಂಡಿ ಇವತ್ತು ಸೆಡೆ ನಿನ್ನೆ ಸೆಡೆ ಅಂತ 4 ತುತ್ಕೆ 4 kg ಕಾಲ ಮಾಡ್ತಾನ ಕಳ ತುತ್ತು 1 kg ಅಲ್ವಾ ಸುಮ್ಮನಿರ ನೋಯ್ತದ ನಮ್ಮ ಅಣ್ಣ ಯಾಕೆ ಇಷ್ಟು ಹ್ಯಾಂಡ್ಸಮ್ ಆಗಿ ಇಷ್ಟು ಕಾಯಿ ದಡಿಯಂಗೆ ಏನಕ್ಕೆ ಇಷ್ಟು ಹೈಲೈಟ್ಸ್ ಎಲ್ಲ ತಂತಿ ಕೂದ್ಲು
ಕಟಿಂಗ್ ಮಾಡ್ಸಕ್ ಸಾಡ್ರು ಮಾಡಿಸ್ಬೋದು ನಂಗೆ ಕೂದಲಿ ಚಕ್ರ ಪಟ್ರ 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 ನಮ್ಮಮ್ಮ ಗೂಡ್ ಕಟ್ಬೋದು ಅನ್ನತ್ತೆ ಕಳ ನಮ್ಮಮ್ಮ ತಂತಿ ಕೂದಲಲ್ಲಿ ಗೂಡೆ ಕಟ್ಬೋದು ಅನ್ನತ್ತೆ ತಂತಿ ತಂತಿ ತುಟಿ ತಂತಿ ಎಸ್ ನಮ್ಮ ಅಣ್ಣಂದು ಇನ್ನೊಂದು ಅಡ್ರೆಸ್ ಏನು ಅಂದ್ರೆ ತಂತಿ ಕೂದಲವನು ಅಂತ ಚಾಯ ಪುಕ್ಲಿ ಚೊಯ್ಯ ಪುಕ್ಲಿ ಚೊಯ್ಯ ಪುಕ್ಲಿ ಅಂದ್ರೆ ಏನರ್ಥ ವಿಜಿ ಅವನೇ ಕೇಳ ಅಣ್ಣ ಏನರ್ಥ ನಿನ್ನ ಅಡ್ರೆಸ್ ನೀ ಯಾಕೆ ಹಂಗೆ ಇಟ್ಟಿದ್ಯಾ ವಿಜಿ ನಮ್ಮ ಅಣ್ಣನ್ ತರ ನೆಗಿಲ್ಲ ಅವ್ನ್ ಸ್ಮೈಲ್ ಯಾರ್ಲ ಮಾಡಕದ್ದು ಅವನ್ ತರ ಇದು ಅವನ್ ಮಕ ಹೆಂಗೈತೆ ತೋರ್ಸು ಅವನ್ ಮಕ ಹೆಂಗೈತೆ ಅಣ್ಣ ನಿಂದೆ ಆಡ್ಕೈತ ಇದು ನೀನ್ ತೋರ್ಸು ವಿಜಿ ಮಕ ಹೆಂಗಿದ್ದು ಅಂತ ರಾಜ್ಕಳೆ ತೋರ್ಸಕತ್ತಲ್ಲ ರಾಜ್ಕಳೆ ಬಂದು ನನ್ ಮಗ ತೋರ್ಸೋದಕ್ಕ ನಾಳೆ ಕೆಜಿ ಅನ್ಕೊಂಡ್ ಮದಿಗೆ ಈಗ ಹಿಂಗ ಹಾರಾಕೊಂಡು ಸುಮ್ಮನ್ ವೇಸ್ಟ್ ಮಾಡಿ ಹೆಂಗ್ ಕುಂತ್ಕೊಳ್ಳೋದ ಮಣ್ಣ ಒಟ್ಟನೆ ಇನ್ನೊಂಚೂರು ಕಮ್ಮಿ ಇರ್ತಾ ಉಂಟ ಅದಂತ ನಮ್ ಪಾಪ ಜಿನಳಿದು ಇಲ್ಲ ದೊಡಪ್ಪ ಅಂತ ಬರ್ತಿದ್ದ ನಮ್ಮ ಅಣ್ಣಂತಕ್ಕೆ ನಿದ್ದಾಗ ಜಾರ್ಬಿಟ್ಟ ಬಿಡ ಯಾವಾಗ ರೇಗಿ ಸ್ಟಾರ್ಟ್ ಮಾಡ್ದೆ ನಿದ್ದಾಗ ಜಾರ್ಬಿಟ್ಟ ಅಲ್ಲೊಳ್ಳು ಒಂದ್ ನಿಮಿಷ ತೂತ್ಗೆನೆ ನೋಡ ನಮ್ಮ ಅಣ್ಣಂದು ಕೂದಲೆಲ್ಲ ಕೈ ಹಾಕ್ಬಿಟ್ರೆ ಎಲ್ಲ ತರ್ಚ್ಬಿಡ್ದ ಬಿಡು ತಂತಿ ಕೂದಲು ಎಲ್ಲ ಚೂಪ್ ಮಾಡಿಸ್ಬಿಡ ನಂಗೆ ಕೂದ್ಲ ನನಗೆ ಕೈ ಹಾಕಿದ್ರೆ ತಂತಿ ಕೂದಲು ಕೈಯೆಲ್ಲ ತರ್ಚ್ಬಿಡ್ತವೆ ಅಂತವಳೆ ನನ್ನ ಮಿಸ್ಸಸ್ ಇಷ್ಟು ಕೇರ್ ಮಾಡ್ತಾಳೆ ನಾನು ಹೆಡ್ತಿ ಪ್ರೀತಿ ಹೆಡ್ತಿ ಚೈಪಗ್ಲಿ ಅಣ್ಣ ತೂತ್ಗೆನೆ ಎಲ್ರಿಗೂ ಡಿಂಪಲ್ ಒಂದು ಬಂದ್ರೆ ನಮ್ಮ ಅಣ್ಣಂಗೆ 20-30 ಮಕ್ಕಳು ತುಟಿಲೇ ಇದಾವ ಅವನ್ಗೆ ತುಟಿ ಡಿಂಪಲೇ ಇದಾವ ಹೊಟ್ಟೆಲಂತೂ 16 ಇಲ್ಲ ಏನ್ ಮಾಡ್ತಿದ್ದೇನೋ ಗೇಸ್ ನಮ್ಮ ಅಣ್ಣ ವಿಜಿ ಹಾಕೊಂಡು ನಮ್ಮ ಅಣ್ಣನ್ ತಗೋದ ಯಾರಿಗೋ ಮೆಸೇಜ್ ಮಾಡ್ತಾನೆ ನಿನ್ಗೆ ಯಾವ ತಿಕ್ಲಲ್ಲ ಪಾಪ ಇಲ್ಲ ಸರ್ ಏನ್ ಮಾಡ್ಬೇಕು ಹುಡುಗಿರ್ ಇರ್ತದಲ್ಲ ಇಲ್ಲ ಕಳಿಸ್ಲ ಹುಡುಗಿ ಯಾವ್ದಾರು ಹುಡುಗಿರ್ ಚಾಟ್ಗಳು ಇರ್ತದಲ್ಲ ಇವ್ನ ಅಕೌಂಟಲ್ಲಿ ಐ ಲವ್ ಯು ಅಂತ ಕಳ್ಸ್ಕೊಂಡ್ಬಿಡ್ಲ ಹಿಂಗೆ ಮಾಡ್ರದ ಈಗ ವಿಜಯ್ ಅಕಸ್ಮಾತ್ ಆ ಹುಡುಗಿ ಏನಾದ್ರು ಒಪ್ಕೊಂಡ್ರೆ ನಾನೇ ಕಳ್ಸಿದ್ದು ಅನ್ನೋ ಅಕಸ್ಮಾತ್ ಒಪ್ಕೊಳ್ಳಿ ಅಂದ್ರೆ ಸಸಂಗ ಕಳ್ಸಿದ್ದು ಅನ್ಬಿಡು ಒಳ್ಳೆ ಟ್ರಿಕ್ಸ್ ನಿಜ ನಾನು ಅವನೆಲ್ಲ ಸಾಕ್ಷಿಗೆ ವಿಡಿಯೋ ಎಲ್ಲ ಅದಲ್ಲ ಕಳಿಸ್ತೀನಿ ಈಗ ನೋಡು ಒಂದ್ 30 ಜನರಲ್ ಒಂದ್ 30 ಪ್ರೈಮರಿ ಒಂದ್ 30 ಮಡಿಕಿಡಿದೆ ಎಲ್ಲ ಕಳಿಸ್ಕೊಬತ್ತೀನಿ ಜನರಲ್ 90 ಕಡೆ ಇರೋದು 32 ತೋರಿಸ್ತೀನಿ ಇರ್ಲಿ ಅದನ್ನೆಲ್ಲ ತೋರ್ಸಲ್ಲ ಸಸ್ಪೆನ್ಸ್ ಪಾಪ ಹುಡುಗಿರೆಲ್ಲ ಬೇಜಾರು ಮಾಡ್ಕೊಬಿಡ್ತಾರೆ ವಿಜಿ ಗರ್ಲ್ಸ್ ಎಲ್ಲ ಹಿಂಗೆ ವ್ಲಾಗಲ್ಲೆಲ್ಲ ತೋರ್ಸಿದ್ರೆ ಅಲ್ವಾ ಸಸ್ಪೆನ್ಸ್ ಆಗಿ ಇಟ್ಟಿರ್ತೀವಿ ಏನಾದ್ರು ಮಾತಾಡ್ಕೊಳ್ಳಿ ತಲೆನೇ ನನ್ನ ಬಗ್ಗೆ ನನಗ್ ಗೊತ್ತಷ್ಟೇ ನೀವೇನೇ ಮಾತಾಡಿದ್ರು ನಾನು ಲೀಸ್ಟ್ ಬಾದರ್ ಮತ್ತೆ ಇವತ್ತು ನೋಡ ಇಲ್ಲಿ ಮುಗಿಸ್ತೀನಿ ಇವ್ರದ್ದು ಇನ್ನೂ ಮುಗ್ದಿಲ್ಲ ಇನ್ನೂ ಹಂಗೆ ನಡೆಸದೆ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರ್ಲಿ ಲವ್ ಜಾಸ್ತಿ ಟಟ್ಟಾ ಬಾಯ್ ಬಾಯ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ